ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನೂತನವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಶೋಭಾ ಗುರುರಾಜ್ ದೇಸಾಯಿ ಅವರು ಇಂದು ತಮ್ಮ ಅಧಿಕಾರವನ್ನು ಸ್ವೀಕರಿಸಿದರು. ದಿನಾಂಕ 30 ಆಗಸ್ಟ್ 2025 ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ನೂತನವಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಶೋಭಾ ಗುರುರಾಜ್ ದೇಸಾಯಿ ಅವರು ಅಧಿಕಾರ ಸ್ವೀಕರಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲಿ ಇಂದು ತಮ್ಮ ಅಧಿಕಾರ ಸ್ವೀಕರಿಸಿದರು. ಪಾಲಿಕೆ ಸದನದ ಕೊಠಡಿ ಸಂಖ್ಯೆ 34ರಲ್ಲಿ ಜರುಗಿದ ಈ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಬಿಜೆಪಿಯ ಕಲಬುರಗಿ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಶಿವಯೋಗಿ ನಾಗನಹಳ್ಳಿ, ಶರಣು ಸಜ್ಜನ್, ಸುಂದರ್ ಕುಲಕರ್ಣಿ, ಸಂಜಯ್ ರೆಡ್ಡಿ, ಸಿದ್ದಾಜಿ ಪಾಟೀಲ್, ವರದಾಶಂಕರ ಶೆಟ್ಟಿ, ಮಂಜುನಾಥ್ ಚಿಲ್ಶೆಟ್ಟಿ, ನಾಗರಾಜ್ ಮಹಾಗಾಂವ್ಕರ್, ಮಹೇಶ್ ಚೌಹಾಣ್, ಶಿವಲಿಂಗ್ ಪಾಟೀಲ್, ಶಾಂತು ದುದನಿ ಸೇರಿದಂತೆ ಮಹಾನಗರ ಪಾಲಿಕೆಯ ಬಿಜೆಪಿ ಪಕ್ಷದ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ ಅವರು ಶೋಭಾ ಗುರುರಾಜ್ ದೇಸಾಯಿ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾಗಿ ಪಾಲಿಕೆ ಸದಸ್ಯೆ ಶೋಭಾ ಗುರುರಾಜ್ ದೇಸಾಯಿ ಅವರು ಇಂದು ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆಯ ಮೇಯರ್, ಉಪಮೇಯರ್, ವಿರೋಧ ಪಕ್ಷದ ನಾಯಕ ಹುದ್ದೆಗಳು ಮಹಿಳೆಯರ ಪಾಲಾದಂತಾಗಿದೆ. ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದ ಶೋಭಾ ಗುರುರಾಜ್ ದೇಸಾಯಿ ಅವರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿಯನ್ನಾಗಿ ಮಾಡಿದ್ದಕ್ಕಾಗಿ ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಸೇರಿದಂತೆ ಎಲ್ಲಾ ಸದಸ್ಯರಿಗೆ ಮತ್ತು ಪಕ್ಷದ ಎಲ್ಲಾ ನಾಯಕರಿಗೆ ಹಾಗೂ ಮುಖಂಡರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ನಾನು ಪ್ರಪ್ರಥಮವಾಗಿ ಒಬ್ಬ ಮಹಿಳೆಯಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾಗಿದ್ದು ನನಗೆ ಹೆಮ್ಮೆ ಇದೆ. ನಗರದ ವಿವಿಧ ವಾರ್ಡ್ಗಳಲ್ಲಿ ಇರುವ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ನೂತನವಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿಯನ್ನಾಗಿ ಶೋಭಾ ಗುರುರಾಜ್ ದೇಸಾಯಿ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಕಳೆದ 2 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಕಲಬುರಗಿ ನಗರದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ. ಕಲಬುರಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆ ಪಕ್ಷ ಈ ಪಕ್ಷ ಮಾಡಬೇಡಿ, ಎಲ್ಲಾ ಸದಸ್ಯರಿಗೂ ಸಮಾನವಾಗಿ ಅನುದಾನ ನೀಡಿ ಕಲಬುರಗಿ ನಗರದ ಎಲ್ಲಾ ವಾರ್ಡ್ಗಳ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಕಲಬುರಗಿ ನಗರವನ್ನು ಅಭಿವೃದ್ಧಿ ಮಾಡೋಣ ಎಂದು ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಹೇಳಿದರು. ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಒಬ್ಬ ಮಹಿಳೆ ಶೋಭಾ ಗುರುರಾಜ್ ದೇಸಾಯಿ ಅವರನ್ನು ಬಿಜೆಪಿ ಪಕ್ಷದಿಂದ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಕಲಬುರಗಿ ನಗರದ ವಿವಿಧ ವಾರ್ಡ್ನಲ್ಲಿ ಜನ ಸಾಕಷ್ಟು ಸಮಸ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಅಧಿಕಾರದಲ್ಲಿ ಇರುವವರು ಯಾರು ಕೂಡ ಆ ಕಡೆ ಗಮನ ಹರಿಸುತ್ತಿಲ್ಲ. ಜನರ ಸಂಕಷ್ಟಕ್ಕೆ ಧ್ವನಿಯಾಗಿ ಸರಕಾರ ಚಾಟಿ ಬೀಸುವುದರಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡುತ್ತೇವೆ ಎಂದು ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಹೇಳಿದ್ದಾರೆ. ನಮ್ಮ ಕಲಬುರಗಿ ನಗರದ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನನ್ನು ಪ್ರಪ್ರಥಮವಾಗಿ ಮಹಿಳಾ ವಿರೋಧ ಪಕ್ಷದ ನಾಯಕಿಯನ್ನಾಗಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಮತ್ತು ಇದಕ್ಕೆ ಮುಖ್ಯವಾಗಿ ಕಾರಣರಾದಂಥ ನಮ್ಮ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಸರ್, ಮಹಾನಗರದ BJP ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಸರ್ ಅವರಿಗೂ ಹಾಗೂ ಸಮಸ್ತ BJP ನಾಗರಿಕರಿಗೂ ಮತ್ತು ನನ್ನ ಮಹಾನಗರ ಪಾಲಿಕೆಯ ಸದಸ್ಯರಿಗೂ ಎಲ್ಲರೂ ನನ್ನನ್ನು ಒಂದು ಹಾರ್ದಿಕವಾಗಿ ನನ್ನನ್ನು ಈ ವಿರೋಧ ಪಕ್ಷದ ನಾಯಕಿಯನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಶುಭಾಶಯಗಳು ಮತ್ತು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ, ಮಾಜಿ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ, ಶ್ರೀನಿವಾಸ್ ದೇಸಾಯಿ, ಶಿವಾನಂದ್ ಪಾಟೀಲ್ ಅಷ್ಟಗಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ 13ನೆಯ ಪದವಿ ಪ್ರದಾನ ಸಮಾರಂಭವು ಇಂದು PDI ಎಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು.
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ 13ನೇ ಪದವಿ ಪ್ರದಾನ ಸಮಾರಂಭವು ಶನಿವಾರ ದಿನಾಂಕ 30ನೇ ಆಗಸ್ಟ್ 2025ರಂದು ಬೆಳಗ್ಗೆ 11 ಗಂಟೆಗೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಇರುವ ಸ್ಯಾಕ್ ಕಟ್ಟಡದ ಸಭಾಂಗಣದಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಪಶ್ಚಿಮ ಬಂಗಾಳದ ಹೌರಾದ ಶಿಬಪುರಿನ ಐಐಇಎಸ್ಟಿಯ ನಿರ್ದೇಶಕರಾದ ಪ್ರೊಫೆಸರ್ ವಿಎಂಎಸ್ಆರ್ ಮೂರ್ತಿ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಹೈದರಾಬಾದಿನ ಫ್ಯಾಬ್ರಿಕ್ಸ್ ಎಐನ ಕೋ-ಫೌಂಡರ್ ಸತ್ಯನ್ ರಾಜು ದತ್ಲಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಗವರ್ನಿಂಗ್ ಬಾಡಿ ಮೆಂಬರ್ಸ್ ಗಳಾದ ಎಚ್ಕೆ ಸೊಸೈಟಿಯ ಜಿಸಿ ಮೆಂಬರ್ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಎಸ್ಆರ್ ಹರ್ವಾಳ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಆರ್ ಪಾಟೀಲ್, ಶೈಕ್ಷಣಿಕ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ಆರ್ ಹೊಟ್ಟಿ, ಆಡಳಿತ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಭಾರತಿ ಹರ್ಸೂರ್, ಸಿಒಇ ಡಾಕ್ಟರ್ ಶ್ರೀದೇವಿ ಸೋಮಾ, ಡೆಪ್ಯೂಟಿ ಸಿಒಇ ಡಾಕ್ಟರ್ ಪದ್ಮಪ್ರಿಯಾ ಪಾಟೀಲ್ ಸೇರಿದಂತೆ ವಿಶೇಷ ಅಧಿಕಾರಿಗಳು, ಡೀನ್ಸ್, ಟಿಪಿಒ, ಎಚ್ಒಡಿಸ್, ಪಿಜಿ ಕೋಆರ್ಡಿನೇಟರ್ಸ್, ಫ್ಯಾಕಲ್ಟಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಪದವಿ ಪ್ರದಾನ ಸಮಾರಂಭದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದ ಅಂಕಿತಾ ಜೋಶಿ 7 ಚಿನ್ನದ ಪದಕಗಳನ್ನು ಪಡೆದರು. ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗದ ಪಲ್ಲವಿ ದೇಶಪಾಂಡೆ 6 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಸ್ಫೂರ್ತಿ ಎಸ್ ಗುಬ್ಬೇವಾಡ್ 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. It gives me an immense pleasure to stand before you on this momentous occasion, the graduation day of 2024 batch of PDA College of Engineering, a day of celebration, reflection and hope. Today is not just the end of the journey, but the beginning of countless new ones. As engineers, you have been trained to build, solve, innovate and improve the world around you. And now, with your hard-earned degrees, you step into a world full of opportunities and challenges. This ceremony is not just a formality, it is a tribute to your perseverance through late-night assignments, to the teamwork that carried you through projects, and to the curiosity that brought you here. It is also a time to thank your parents, families, and mentors whose unwavering support has made this possible. Our college, a government-aided institution approved by AICTE New Delhi and affiliated to VTU Belagavi, has held autonomous status since 2007. With you today, on the 13th graduation day of this historic institution, Pujya Doddappa College of Engineering. When I walked into your campus this morning, I could feel the weight of history and the vibrancy of the present blending beautifully. The story of PDA College began in 1958 when Dr. S. Radhakrishnan, the then Vice President of India, laid its foundation stone. This wasn't just the creation of a college, it was the planting of a seed of knowledge in the soil of Kalaburgi, meant to grow into a banyan tree of technical education for the entire Kalyan Karnataka region. A legacy of growth and excellence, this particular college over 6.5 decades, that seed has grown into a thriving academic ecosystem with 11 undergraduate programs, and then to the latest program, as I was discussing in the morning, that is undergraduate program in AI, looking into the current needs of the country and the world. With an intake of over 1,100 students and 10 postgraduate programs and 13 active research centers, it's a vibrant campus as I see. This is not just a matter of numbers, but it's a testament to how the institution has consistently adapted, expanded and excelled. You stand today as the only autonomous engineering college in this region with more than half of your eligible programs accredited by the National Board of Accreditation, a clear signal to the world that PDA doesn't compromise on quality. Parents, families and mentors in the audience, thank you for your support to these graduates. They couldn't have done it without your help. This day belongs to you as much as to them. Congratulations to all the graduating students of class of 2024. Today is a special moment to reflect on your journey and celebrate those who stood by you. You have already stepped into a world full of challenges,
but also full of exciting opportunities. When I graduated from PDA in 1989, I never imagined that one day I would be standing here on this very stage. But I am not alone. I am actually representing the entire class of 1989. There are many of my classmates are your faculty members, professors, head of departments, and including our principal, Dr. S.R. Patil, is also from 89 class. Their academic journey are now ready to face real-time industrial and societal challenges. This day is not a celebration of their achievement, but a challenge to them to express their resilience, growth, and transformation. Our outcome-based curriculum has empowered students with the confidence and competence to tackle technical challenges and contribute meaningful to industry and society. Alongside academic rigor, our campus nurtures a techno-cultural spirit that instills strong moral, ethical, and professional values. We are proud of the strides made through our innovation and startup cells, which have fostered technical excellence among faculty and students. Through strategic MOUs with premier institutions and industries, we have created pathways for collaborative growth and innovation. To support India's vibrant startup ecosystem, our institute research development plan has laid out robust strategies for research and innovation. The R&D cell is actively implementing the research and innovation ecosystem as defined by AICTE and UGC. Hello everyone, I truly feel very honored to receive these medals today. It wouldn't be possible without the achievement of all the teachers, and I would like to thank all the members who have been part of this journey. Thank you one and all. Like I am currently working in Synchron Technologies as a software engineer. Yeah, I would like to further pursue in this field. Like I would like to achieve my dreams and do my things. Like I want to pursue my goal in the software field only. ಓಕೆ ಮೈ ನೇಮ್ ಇಸ್ ಪಲ್ಲವಿ ದೇಶಪಾಂಡೆ. ನಾನು ಇಲ್ಲಿ ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಸೆಕೆಂಡ್ ಟಾಪರ್ ಆಗಿ ನಿಂತಿದ್ದೀನಿ. ಸೊ ಐ ಫೀಲ್ ರಿಯಲಿ ಹಾನರ್ಡ್ ಟು ಬಿ ರಿಸೀವಿಂಗ್ ದಿಸ್ as a gold medal, 6 gold medals from PDA College of Engineering. So I'm grateful for this opportunity. First of all, I would like to take the name of our institution, Pujya Doddappa Appa College of Engineering. It was not like a learning home for us, but it gave us a homely feeling. The learning opportunities, the skills that made us to shape a good future. That what we are today is all because of the guidance, the mentorship what they have given here. ಸೊ ಇವಾಗ ನಾನು ಕರೆಂಟ್ಲಿ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಕಂಪ್ನಿಯಲ್ಲಿ ಸೆಮಿಕಂಡಕ್ಟರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಕಾಲೇಜ್ ಪ್ಲೇಸ್ಮೆಂಟ್ ಟೀಮ್. ಅವ್ರ ಪ್ಲೇಸ್ಮೆಂಟ್ ಥ್ರೂನೇ ನನಗೆ ಇದು ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಲಾಸ್ಟ್ಲಿ ಇದು ಒಂದು ಗುಡ್ ಇಂಜಿನಿಯರಿಂಗ್ ಪೊಸಿಷನ್ ಬರೋಕ್ಕೆ ನಾನು ನನ್ನ ಪೇರೆಂಟ್ಸಿಗೂ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದೇರ್ ಗೈಡೆನ್ಸ್ ದೇ ಹ್ಯಾಡ್ ಬೀನ್ ಅ ಗ್ರೇಟ್ ಸ್ಟ್ರೆಂತ್ ಸಪೋರ್ಟಿಂಗ್ ಮೀ. ಯಾ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಯಾ. ಭಾರತ ಕಮ್ಯುನಿಸ್ಟ್ ಪಕ್ಷದ 25ನೆಯ ಕರ್ನಾಟಕ ರಾಜ್ಯ ಸಮ್ಮೇಳನದ ಅಂಗವಾಗಿ ಇಂದು ಕಲಬುರಗಿ ನಗರದ ಹಳೆ ಜೇವರ್ಗಿ ವೃತ್ತದಲ್ಲಿ ಸೌಹಾರ್ದ ಸಾಂಸ್ಕೃತಿಕ ಜಾಥಾ ಸ್ವೀಕಾರ ಕಾರ್ಯಕ್ರಮ ಜರುಗಿತು. ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸೌಹಾರ್ದ, ಸ್ವಾಭಿಮಾನ ಹಾಗೂ ಸ್ವಾವಲಂಬಿ ಬದುಕಿಗಾಗಿ ಜನರನ್ನು ಸಜ್ಜುಗೊಳಿಸಲು ದಿನಾಂಕ 30 ಆಗಸ್ಟ್ 2025ರಂದು 25ನೆಯ ಕರ್ನಾಟಕ ರಾಜ್ಯ ಸಮ್ಮೇಳನದ ಅಂಗವಾಗಿ ಸೌಹಾರ್ದ ಸಾಂಸ್ಕೃತಿಕ ಜಾಥಾ ಸ್ವೀಕಾರ ಕಾರ್ಯಕ್ರಮವು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ವೃತ್ತದಲ್ಲಿ ಜರುಗಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಕನ್ನಡ ಭವನದವರೆಗೆ ಮೆರವಣಿಗೆಯ ಮೂಲಕ ಜಾಥಾ ಜರುಗಿತು. ನಂತರ ಬೆಳಗ್ಗೆ 10:30 ಗಂಟೆಗೆ ಕನ್ನಡ ಭವನದಲ್ಲಿ ಬಹಿರಂಗ ಸಭೆ ಜರುಗಿತು. ಜಾಥಾ ಸ್ವೀಕರಿಸಲು ಡಾಕ್ಟರ್ ಬಸವರಾಜಪ್ಪ ದೇಶ್ಮುಖ್, ಸಜ್ಜಾದೆ ಸಾಹೇಬ್, ಲೋಬೋ ಫಾದರ್, ಭಂತೇವರ ಜ್ಯೋತಿ ಆಗಮಿಸಿದ್ದರು. ಮೆರವಣಿಗೆಯ ಉದ್ಘಾಟನೆಗಾಗಿ
ಸಿಪಿಐನ ಕಲಬುರಗಿಯ ಹಿರಿಯ ನಾಯಕರಾದ ಕಾಮ್ರೇಡ್ ಎಚ್.ಎಸ್. ಪತ್ಕಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕಾಮ್ರೇಡ್ ರಂಜಾನ್ ದರ್ಗಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಪಿಐನ ನವದೆಹಲಿಯ ರಾಷ್ಟ್ರೀಯ ಕಾರ್ಯದರ್ಶಿ ಕಾಮ್ರೇಡ್ ಅಮರ್ಜಿತ್ ಕೌರ್, ಸಿಪಿಐ ಬೆಂಗಳೂರಿನ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸಾತಿ ಸುಂದರೇಶ್, ಸಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಕಾಮ್ರೇಡ್ ಅಜೀಜ್ ಪಾಷಾ, ಕಾಮ್ರೇಡ್ ಬಿನೋಯ್ ವಿಶ್ವಂ, ತೆಲಂಗಾಣದ ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ಕಾಮ್ರೇಡ್ ಟಿ ಶ್ರೀನಿವಾಸ್, ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿ, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮಾರುತಿ ಗೋಖಲೆ, ಹೈಕೋರ್ಟ್ ಹಿರಿಯ ನ್ಯಾಯವಾದಿಗಳಾದ ಕಾಮ್ರೇಡ್ ಪಿ. ವಿಲಾಸ್ ಕುಮಾರ್, ಸಿಪಿಐ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಸಿಪಿಐ ಜಿಲ್ಲಾ ಸಹ ಕಾರ್ಯದರ್ಶಿ ಕಾಮ್ರೇಡ್ ಪ್ರಭುದೇವ್ ಎಳಸಂಗಿ ಸೇರಿದಂತೆ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರು ಹಾಗೂ ಸಾಮೂಹಿಕ ಸಂಘಟನೆಗಳ ರಾಜ್ಯ ನಾಯಕರು ಉಪಸ್ಥಿತರಿದ್ದರು. ಕಮ್ಯುನಿಸ್ಟ್ ಪಕ್ಷದ 25ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗಾದಲ್ಲಿ ನಡೀತಾ ಇರೋದು ಬಹಳ ನನಗೆ ವೈಯಕ್ತಿಕವಾಗಿ ಕೂಡ ಬಹಳ ಖುಷಿ ಕೊಟ್ಟಿದೆ. ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವ ಸಂದರ್ಭದಲ್ಲಿ 25ನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗಾದಲ್ಲಿ ನಡೀತಾ ಇದೆ. ವಿವಿಧ ಕಡೆಗಳಿಂದ, ರಾಜ್ಯದ ವಿವಿಧ ಮೂಲೆಗಳಿಂದ ಇವತ್ತು ನಮ್ಮ ಸಂಗಾತಿಗಳು ಬಂದಿದ್ದಾರೆ. ಇಲ್ಲಿಯ ಗ್ರಾಮೀಣ ಪ್ರದೇಶದಿಂದ ಸಂಗಾತಿಗಳು ಬಂದಿದ್ದಾರೆ. ಇವತ್ತು ನಮ್ಮ ದೇಶ ಬಹಳ ಕಷ್ಟದ ಸ್ಥಿತಿಯಲ್ಲಿದೆ. ಇದನ್ನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ದೇಶ ಶಾಂತಿಗೆ, ಸೌಹಾರ್ದತೆಗೆ, ಸಮ್ಮಿಶ್ರ ಸಂಸ್ಕೃತಿಗೆ, ಬಹುತ್ವ ಸಂಸ್ಕೃತಿಗೆ ಹೆಸರಾದಂತ ದೇಶದಲ್ಲಿ ಇವತ್ತು ಕೋಮುವಾದ ಬೆಳೀತಾ ಇದೆ. ಇದು ಅತ್ಯಂತ ಅಪಮಾನಕರವಾದದ್ದು. ಪ್ರತಿಯೊಬ್ಬ ಭಾರತೀಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಅಪಮಾನಕರವಾದ ಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ಆದ್ದರಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು 2 ಮುಖ್ಯವಾದಂತ ಉದ್ದೇಶಗಳನ್ನು ಇಟ್ಕೊಂಡು ಅದು ಇವತ್ತು ತನ್ನ ಸಮ್ಮೇಳನವನ್ನ ಆಚರಿಸ್ತಾ ಇದೆ. ಮೊದಲನೇದಾಗಿ ಸಂವಿಧಾನ ರಕ್ಷಣೆ, ಎರಡನೇದಾಗಿ ಸೌಹಾರ್ದದ ರಕ್ಷಣೆ. ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ವಿಸರ್ಜನಾ ದಿನದ ಅಂಗವಾಗಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ವಿಸರ್ಜನಾ ದಿನದಂದು ಬಡಾವಣೆಯ 10ನೇ ಮತ್ತು ಪಿಯುಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು, ಪ್ರತಿಭೆ ಎನ್ನುವುದು ಯಾರೊಬ್ಬರ ಸ್ವತ್ತಲ್ಲ. ಅಂತಹ ಪ್ರತಿಭೆಯನ್ನು ಪಡೆದ ಮಕ್ಕಳು ತಮ್ಮ ಪಾಲಕರ, ಊರಿನ ಮತ್ತು ಬಡಾವಣೆಯ ಹೆಸರು ತರಬೇಕು ಎಂದರು. ಮುಂದುವರೆದು ಮಾತನಾಡಿದ ಅವರು, ನಾನು ಶಾಸಕನಲ್ಲ, ನಿಮ್ಮ ಸೇವಕ. ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮಗೆ ಯಾವತ್ತಿಗೂ ಚಿರಋಣಿ ಎಂದು ಹೇಳುತ್ತಾ ಈ ಬಡಾವಣೆಗಳ ಜನರೊಟ್ಟಿಗೆ ಯಾವತ್ತಿಗೂ ಇದ್ದು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ 3 ದಿನಗಳ ಕಾಲ ಪ್ರಸಾದ ಸೇವೆ ಸಲ್ಲಿಸಿದ ಮಹನೀಯರನ್ನು ಗೌರವಿಸಲಾಯಿತು. ಪ್ರಧಾನ ಅರ್ಚಕರಾದ ವಿವೇಕ್ ಸ್ವಾಮಿ ದಂಪತಿಗಳನ್ನು ಸಮಿತಿಯ ಪರವಾಗಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಾಪುರ್, ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್, ಹಾವೇಂದ್ರ ಪುಣ್ಯಶೆಟ್ಟಿ, ಡಾಕ್ಟರ್ ಮುದ್ದಾ, ಅಮೀನ್ ರೆಡ್ಡಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್ ಉಪಸ್ಥಿತರಿದ್ದರು. ವೀರಣ್ಣ ಗುಗ್ವಾಡ್ ನಿರೂಪಿಸಿದರು. ವೀರಭದ್ರಪ್ಪ ಪಾಟೀಲ್ ವಂದಿಸಿದರು. ಸುಮಾರು 20 ವರ್ಷದಿಂದ ಆಚರಿಸ್ತಾ ಬಂದಿದ್ದೀವಿ. ನಾನು ಬಂದ ಬಡಾವಣೆಗೆ ಸುಮಾರು 27 ವರ್ಷ ಆಯಿತು. ಅದಕ್ಕಿಂತ ಮೊದಲಿಂದನೂ ಕೂಡ ಮಾಡ್ತಾ ಇದ್ರು. ಇವತ್ತಿನ ದಿನ ಈ ಗಣೇಶ ಉತ್ಸವ ನಮ್ಮ ಬಡಾವಣೆಯ ಹೆಮ್ಮೆಯ ಕುರುವಾಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಇಡೀ ದೇಶಾದ್ಯಂತ ನಮ್ಮ ಇಂಡಿಯಾದಲ್ಲಿ ಮೈಸೂರಿನ ದಸರಾ ಹಬ್ಬ ಯಾವ ರೀತಿ ವಿಶ್ವವಿಖ್ಯಾತವಾಗಿದೆಯೋ, ಅಂದರೆ ದಸರಾ ಹಬ್ಬ ಅಂತಂದರೆ ಮೈಸೂರು ದಸರಾ ಹಬ್ಬ ಅಂತ ಯಾವ ರೀತಿ ನಾವು ಅದನ್ನು ಗುರುತಿಸ್ತೀವಿ, ಅದೇ ರೀತಿ ನಮ್ಮ ಈ ಬಡಾವಣೆಯ ಗಣೇಶ್ ಉತ್ಸವ ಅಂದರೆ ಸದಾಶಿವನಗರದ ಗಣೇಶ ಉತ್ಸವ ಅಂತೇಳಿ ಅಷ್ಟೊಂದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇನ್ನು ಮುಂದೂ ಕೂಡ ಈ ನಮ್ಮ ಗಣೇಶ್ ಹಬ್ಬ ನಮ್ಮ ಸದಾಶಿವನಗರದ ಹಬ್ಬವನ್ನಾಗಿ ಮಾಡಿಕೊಂಡು ಇನ್ನು ಮುಂದುವರಿಸ್ತೀವಿ ಅಂತ ತಿಳ್ಕೊಂಡು ತಾವೆಲ್ಲರೂ ನಂಬಿದ್ದೇನೆ. ನಮ್ಮ ಹಿರಿಯರು, ಬಡಾವಣೆಯ ನಾಗರಿಕರು ಎಲ್ಲರೂ ಸೇರಿ ಬಡಾವಣೆಗೆ ಇರ್ತಕ್ಕಂಥ, ಯಾಕಂದ್ರೆ ಸಿಟಿ ಅಂದಮೇಲೆ ನಾವು ಬೇರೆ ಕಡೆಯಿಂದ ಬಂದು ಇಲ್ಲೆಲ್ಲ ವಾಸ ಮಾಡ್ತಿರ್ತೀವಿ.
ಯಾರ ಮನೆಯಲ್ಲಿ ಅವರೇ ಇರ್ತಾರೆ. ಹಳ್ಳಿಯಾಗಾದ್ರೆ ಏನಪ್ಪ ಅಂದ್ರೆ ಯಾರ್ದಾರ ಕಲ್ಲವ್ ಮಗನಿಗೆ ಆರಾಮಿಲ್ಲ ಅಂದ್ರು ಕಲ್ಲವ್ ಮಗನಿಗೆ ಊರು ತುಂಬ ಗೊತ್ತಿರ್ತದೆ. ಬೀಗರು ಬಂದರೂ ಗೊತ್ತಿರ್ತದೆ, ಅವ್ರ ಮನೆ ಬೀಗರು ಬಂದಾನ, ಅವ್ರ ಮನೆ ಬೀಗರು ಬಂದ. ಇದೇನು ಗೊತ್ತಾಗಲ್ಲ, ಯಾರ ಮನೆಗೆ ಯಾರು ಬರ್ತಾರೋ ಯಾರು ಹೋಗ್ತಾರೋ ಏನೂ ಗೊತ್ತಾಗಲ್ಲ. ಅದಕ್ಕೆ ಬಡಾವಣೆಯ ಯುವಕರು ಹಿರಿಯರು ಎಲ್ಲರೂ ಸೇರಿ ಒಂದು ಸಮಿತಿ ಮಾಡಿ ಗಣೇಶ ಉತ್ಸವ ಮಾಡಿ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕೂಡ ಈ ಬಡಾವಣೆಯಲ್ಲಿ ಭಾಳ ಯೂನಿಟಿನಿಂದ ಒಕ್ಕಟ್ಟಿನಿಂದ ತಾವೆಲ್ಲ ಏನಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ತಮಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಎಲ್ಲ ತಾಯಿಯಿಂದ ನೋಡ್ರಿ ಎಂಥ ಧಾರಾವಾಹಿಗಳು ಕೂಡ ಬಿಟ್ಟು ಎಲ್ಲರೂ ಬಂದು ಕುಂದಿರ್ತಾರೆ. ಒಬ್ರಿಗೊಬ್ಬರು ಬಾಜುವಾಯಿ ಇಂಥದ್ದು ಮಾತಾಡ್ತಾರೆ, ಅನುಭವ ಹೇಳ್ಕೊತಾರೆ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ, ಒಂದು ಆತ್ಮೀಯತೆ ಬಾಂಧವ್ಯ ಬರ್ತದೆ. ಯಾವುದೇ ಜಾತಿ ಮತ ಯಾರೂ ಕೇಳಂಗಿಲ್ಲ, ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಜಾತಿಯವರು ಒಂದೇ ಇರೋರು ಅಂತ ಹೇಳಿ ಇದೇನು ಜಾತಿ ಪಕ್ಷಭೇದ ಏನೂ ಬರೋದಿಲ್ಲ. ಬಡಾವಣೆಯ ನಾಗರಿಕರು ಸೇರಿ ಮಕ್ಕಳಿಗೆ ಕೂಡ ಒಂದು ಮನರಂಜನಾ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಆಗ್ತವೆ. ಯಾಕಂದ್ರೆ ಅನೇಕ ಚಟುವಟಿಕೆಗಳನ್ನು ಕೂಡ ಸಂಸ್ಥೆಯವರು ನಡೆಸ್ಕೊಂಡು ಹೋಗಿರ್ತಾರೆ. ಸ್ಪರ್ಧೆ, ಸಂಗೀತ, ಗಾನ, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಕೂಡ ಹೊರಗೆ ಹಾಕಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅವ್ರಿಗೆ ಒಂದು ಪ್ರೈಸ್ ಕೊಡೋದ್ರಿಂದ ಉತ್ತೇಜನ ಆಗ್ತದೆ. ಈ ಬಡಾವಣೆಯಲ್ಲಿ ಯಾರು ಹೆಚ್ಚಿಗೆ ಪರ್ಸೆಂಟೇಜ್ ತೊಗೊಂಡ್ರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಟೈಪ್ ಮಾಡಿದ್ರು ಕೂಡ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟಂಗ. ಇವೆಲ್ಲ ಕಾರ್ಯಕ್ರಮಗಳನ್ನು ಗಣೇಶನ ಹೆಸರಿನಲ್ಲಿ ಹಿಂದೆ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಕಟ್ಟಿರ್ತಕ್ಕಂಥ ಸ್ಥಾಪಿಸ್ತಕ್ಕಂಥ ಗಣೇಶನ ಉತ್ಸವ ಇವತ್ತು ನಾವೆಲ್ಲರೂ ಕೂಡ ಅದೇ ರೀತಿಯಿಂದ ಎಲ್ಲರೂ ಒಕ್ಕಟ್ಟಾಗಿ ಸಂತೋಷದಿಂದ ಒಬ್ರಿಗೊಬ್ಬರು ಬಂದ್ರೆ ಮಾತನಾಡ್ಕೋತ ಪ್ರೀತಿಯಿಂದ ವಿಶ್ವಾಸ ಇರ್ತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ. ಇವೆಲ್ಲದ ಕಾರಣ ತಾವು ಯಾವತ್ತೂ ಕೂಡ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದರೆ ನಾನು ಜಾಸ್ತಿ ಹೇಳೋದಿಲ್ಲ. ಪ್ರವಚನ, ಕೆಲವು ಕೀರ್ತನೆಗಳಾಗಲಿ, ಕೆಲವೊಬ್ಬರು ತಮ್ಮ ವಿಚಾರಗಳನ್ನು ಹೇಳ್ತಕ್ಕಂಥದ್ದು. ಮನುಷ್ಯನ ಜೀವನದಲ್ಲಿ ತಪ್ಪು ಮಾಡೋದು ಸ್ವಾಭಾವಿಕ, ಧರ್ಮದ ದಾರಿಯನ್ನು ಬಿಡ್ತಕ್ಕಂಥದ್ದು ಸ್ವಾಭಾವಿಕ. ಮತ್ತೆ ಅಧರ್ಮ ಕಡೆಗೆ ಹೋದಾಗ ಧರ್ಮದ ಕಡೆಗೆ ದಾರಿ ತರ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಮಾತನಾಡ್ತಕ್ಕಂಥ ವಿಷಯಗಳ ಮೇಲೆ ಆಧಾರ ಆಗ್ತವೆ. ಮಕ್ಕಳು ಭಾಳಷ್ಟು ಗಡಬಡದಲ್ಲಿದ್ದಾರೆ, ಮಳೆ ಕೂಡ ಬರ್ತಕ್ಕಂಥ ಇದರಲ್ಲಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಕೆಲಸಗಳ ಬಗ್ಗೆ ಹೇಳಿದ್ರಿ, ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಕೆಲಸ ಮಾಡಿ, ನಾನು MLA ಅಂತ ಯಾವಾಗೂ ಹೇಳಿಲ್ಲ, ನನಗೆ ಕೆಲಸ ಮಾಡ್ಲಿಕ್ಕೆ 5 ವರ್ಷ ಕೆಲಸ ಕೊಟ್ಟಿರಿ, ಕರೆಕ್ಟಾಗಿ ಮಾಡ್ಬೇಕಂತ ಹೇಳಿ ನೀವೆಲ್ಲ ಹೇಳಿದ್ರಿ. ಬಂದ ತಕ್ಷಣ ಭಾಳಷ್ಟು ನಿಮ್ಮೇನು ಬಡಾವಣೆಯಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಮಳೆ ಭಾಳಷ್ಟು ಬರ್ತಾ ಇದೆ, ಎಲ್ಲ ಕಡೆ ಹೇಳಿ ನಮ್ಮ ಪಲ್ಲಾರೆಡ್ಡಿ ಮನೆ ಮುಂದೆ ಬಿಟ್ಟಿವಿ ರೋಡ್. ಅದನ್ನು ನಾವು ಅನ್ಕೊಂಡ್ರೆ ಮಾನ್ಯ ಬಂದಿದ್ರು ಅವ್ರು ಅಣ್ಣವರು, ಮರಿಗಾರನ್ ಡಾಕ್ಟ್ರು ಅವ್ರ ಕಾಲ. ನಾನು ಹೇಳಿದೆ ನೀನು ಕಡಿಗೆ ಮಾಡ್ಬೇಕಲ್ಲ, ಅಮರೇಶ್ ರೋಡ್ ಮುಂದಾಯಿತು, ಹಾವನಪ್ಪನ ಶೆಟ್ಟಿ ಮನೆ ಮುಂದಾಯಿತು, ಆ ಕಡೆ ಎಲ್ಲ ಕಡೆ ಆಯಿತು, ನಮ್ಮ ಮನೆ ಮುಂದೆ ಇಲ್ಲ. ನಾನು ನಿಮ್ಮದು ಕೂಡ ಪ್ರಾರಂಭ ಮಾಡ್ತಿದ್ದೆ. JCB ಕಳಿಸಿ ಮಳೆ ನಿಂತು ಕೂಡ ಪ್ರಾರಂಭ ಆಗ್ತದೆ. ಇನ್ನೂ ಎಲ್ಲೆಲ್ಲಿ ಅರ್ಧ ನಿಂತಾವ್ ನಮ್ಮ ಅಮೀನ್ ರೆಡ್ಡಿ ಅವರು ಹೇಳ್ತಾ ಇದ್ರು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ನಲ್ಲಿ ಇರುವ ಬಾಲಗಂಗಾಧರ ಯುವ ತರುಣ ಸಂಘದ ವತಿಯಿಂದ 11ನೇ ವರ್ಷದ ಗಣಪತಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಸುಭಾಷ್ ಚೌಕ್ನಲ್ಲಿ ಇರುವ ಬಾಲಗಂಗಾಧರ ಯುವ ತರುಣ ಸಂಘದ 11ನೇ ವರ್ಷದ ಗಣಪತಿ ಉತ್ಸವ ಕಾರ್ಯಕ್ರಮವು ಇಂದು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ದಿಲೀಪ್ ಸಗರ್ ಹಾಗೂ ಮಲ್ಲಣಗೌಡ ಅವರು ಉಪಸ್ಥಿತರಿದ್ದರು. ಮಂಡಳಿಯ ಯುವಕರಾದ ಶರಣು ದ್ಯಾಮ, ಇಲಿಯಾಸ್, ಶರಣ ರೆಡ್ಡಿ, ಕಾಶಿಫ್, ಪ್ರಜ್ವಲ್ ರೆಡ್ಡಿ, ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ, ತನಿಷ್ ಭಂಡಾರಿ, ಅಭಿಷೇಕ್ ಕಲ್ಶೆಟ್ಟಿ, ಶಂಕರ್, ಪ್ರಜ್ವಲ್, ರಿಯಾನ್, ದೀಪಕ್ ಪರೀಟ್, ಸಿದ್ದರಾಮಪ್ಪ, ವಲ್ಲಭ್, ಮನ್ಸೂರ್ ಹುಸೇನ್ ಸೇರಿದಂತೆ ಇತರೆ ಅನೇಕ ಜನ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಾಲಗಂಗಾಧರ ತಿಲಕ್ ಚೌಕ್ ಯುವ ತರುಣ ಸಂಘದ ವತಿಯಿಂದ ಇದು 11ನೇ ವರ್ಷದ ಗಣಪತಿ ಉತ್ಸವನ ಮಾಡ್ತಾ ಇದ್ದೀವಿ. 5 ದಿವಸದ ಗಣಪತಿ ಉತ್ಸವ ಇರುತ್ತದೆ. ಇವತ್ತು 4ನೇ ದಿವಸ ಮಹಾಪ್ರಸಾದ ಇಟ್ಕೊಂಡಿದ್ದೀವಿ. ನಿನ್ನೆ ಮ್ಯೂಸಿಕಲ್ ಚೇರ್ ಮತ್ತು ರಂಗೋಲಿ ಕಾರ್ಯಕ್ರಮ ಎಲ್ಲವೂ ಯಶಸ್ವಿಯಾಗಿದೆ. ಇವತ್ತು ಮಹಾಪ್ರಸಾದ ಒಂದು ಮುಗೀತು ಅಂದರೆ ಗಣಪತಿ 11ನೇ ವರ್ಷದ ಕಾಂಡ ಮತ್ತು 11ನೇ ವರ್ಷದ ಈಗ 11ನೇ ವರ್ಷದ ಗಣಪತಿ ಉತ್ಸವ ಮಾಡ್ತಾ ಇದ್ದೀವಿ. ನಾಳೆ ವಿಸರ್ಜನೆ ಇರುತ್ತೆ ನಮ್ಮ ಗಣಪತಿದು. ಬಾಲಗಂಗಾಧರ ಯುವ ತರುಣ ಸಂಘದ ವತಿಯಿಂದ ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 11 ದಿನಗಳ ಕಾಲ ಗಣಪತಿಯ ಮಹಾಪೂಜೆ ಮತ್ತು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ನೆರವೇರಿಸಲಾಗುತ್ತಿದೆ. ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯ
ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಗಣೇಶ ಚತುರ್ಥಿಯ ಅಂಗವಾಗಿ 11 ದಿನಗಳ ಕಾಲ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೆರವೇರುತ್ತಿದೆ. 3ನೇ ದಿನದ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವನ್ನು ಮಕ್ತಂಪುರ ಬಡಾವಣೆಯ BSSY ಗ್ರೂಪಿನ ಸದಸ್ಯರಾದ ಕಲಬುರಗಿ ನಗರದ ನೆಹರುಗಂಜ್ನಲ್ಲಿ ಇರುವ ಅಂಬಾಭವಾನಿ ಟ್ರೇಡಿಂಗ್ ಕಂಪನಿಯ ನೀಲಕಂಠರಾವ್ ಪಾಟೀಲ್ ಕಂದಗೂಳ್ ಅವರ ಪರಿವಾರದ ದಂಪತಿಗಳಿಂದ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನೀಲಕಂಠರಾವ್ ಪಾಟೀಲ್ ಕಂದಗೂಳ್, ಪಂಕಜ ನೀಲಕಂಠರಾವ್ ಪಾಟೀಲ್, ಶಿವಶಕ್ತಿ ಗಣೇಶ ತರುಣ ಸಂಘದ ಗೌರವ ಅಧ್ಯಕ್ಷರಾದ ಚಂದ್ರಕಾಂತ್ ಕಾಳಗಿ, ಸಂಗಮೇಶ್ ನಂದ್ಯಾಳ್, ಮಕ್ತಂಪುರ್ ಬಡಾವಣೆಯ ಯೂತ್ ಐಕಾನ್ ಸಚಿನ್ ನಂದ್ಯಾಳ್, ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಪಾಟೀಲ್ ಹಳ್ಳದ್, ಉಪಾಧ್ಯಕ್ಷರಾದ ಗಜಾನನ ಗಂಗಸಿರಿ, ಕೋಶಾಧ್ಯಕ್ಷರಾದ ಶಿವಂ ಉದುನೂರು, ಶಾಂತು ಅಗ್ಗಿಮಠ್, ಬಸವರಾಜ್ ಖೇಮಶೆಟ್ಟಿ, ವಿಜಯ್ ಕುಮಾರ್ ನಂದ್ಯಾಳ್, ಅಭಿಲಾಷ್ ಕಿವಡೆ, ರೋಹಿತ್ ನಂದ್ಯಾಳ್, ಪುನೀತ್ ಕುಲಕರ್ಣಿ, ವೀರೇಶ್ ಹುಂಡೇಕರ್, ಶರಣ್ ಹುಂಡೇಕರ್, ಸುದೀಪ್ ಸಾಹು, ಗಜಾನನ್ ಗೌಳಿ, ಅಣುವೀರಯ್ಯ ಮಠಪತಿ, ನಿಜಲಿಂಗಯ್ಯ ಅಗ್ಗಿಮಠ್, ಶರಣು ಪಾಟೀಲ್, ವಿಜಯ್ ಪಾಟೀಲ್, ವಿಶ್ವನಾಥ ನಂದ್ಯಾಳ್, ನಾಗರಾಜ್ ನಂದ್ಯಾಳ್, ಶಿವಶಕ್ತಿ ಗಣೇಶ ತರುಣ ಸಂಘದ ನೂರಾರು ಕಾರ್ಯಕರ್ತರು ಹಾಗೂ ಬಡಾವಣೆಯ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು, ಹಿರಿಯ ಬಾಂಧವರು ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ಶಿವಶಕ್ತಿ ಗಣೇಶನ ಕುರಿತು ಮಾತನಾಡಿದರು. ಓಂ ಶ್ರೀ ಗಣೇಶಾಯ ನಮಃ. ಇಂದು ದಿನಾಂಕ 29/8/2025 ಶಿವಶಕ್ತಿ ಗಣೇಶ ತರುಣ ಸಂಘ ಮಕ್ತಂಪುರ್ ಕಲಬುರಗಿ ಎಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು 11 ದಿನಗಳ ಕಾಲ ಸತತವಾಗಿ ಈ ಒಂದು ಗಣೇಶ ಚತುರ್ಥಿಯ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ನೆರವೇರಿಸ್ತಾ ಇರುತ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ BSSY ಗ್ರೂಪ್ನ ಸದಸ್ಯರಾದಂತ ಹಾಗೂ ಜೈ ಭವಾನಿ ಅಂಬಾಭವಾನಿ ಟ್ರೇಡಿಂಗ್ ಕಂಪನಿ ನೆಹರುಗಂಜ್ ಮಾಲೀಕರಾದಂತ ಸಹೋದರ ನೀಲಕಂಠರಾವ್ ಪಾಟೀಲ್ ಕಂದಗೂಳ್ ಅವರಿಂದ ಈ ವರ್ಷವೂ ಕೂಡ ಇವತ್ತಿನ ಈ ಒಂದು ನಮ್ಮ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ಇವತ್ತಿನ ದಿನ ನೆರವೇರಿದೆ. ಅದೇ ರೀತಿಯಾಗಿ ಸತತವಾಗಿ 11 ದಿನಗಳ ಕಾಲ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ನಮ್ಮ ಬಡಾವಣೆಯಲ್ಲಿರುವಂತಹ ಎಲ್ಲ ಮಾನ್ಯರು ಈ ಒಂದು ನಮ್ಮ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ದಿನನಿತ್ಯ ನಡೀತಾ ಇರುತ್ತದೆ. ಸುಮಾರು ನಮ್ಮ ಈ ಒಂದು ಗಣೇಶನು 48 ವರ್ಷಗಳ ಕಾಲದಿಂದ ಸತತವಾಗಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದ ನೆರವೇರಿಸ್ತಾ ಬಂದಿದ್ದು ಇರುತ್ತದೆ. ನಮ್ಮ ಗಣೇಶನ ಹೆಸರಿಗೆ ತಕ್ಕಂತೆ ಶಿವಶಕ್ತಿ ಅನ್ನುವಂತ ಒಂದು ಹೆಸರಿಗೆ ಬಹಳ ಪವರ್ಫುಲ್ ಆಗಿ ಬಹಳ ಶಕ್ತಿಯುತವಾಗಿ ಇದ್ದಾನ. ಅವನ ಬಳಿ ಭಕ್ತಿಯಿಂದ ಏನು ಬೇಡ್ಕೊಂಡ್ರು ಕೊಡುವಂತ ಶಕ್ತಿ ನಮ್ಮ ಶಿವಶಕ್ತಿ ಗಣೇಶನಲ್ಲಿ ಅದಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲಾ ಬಡಾವಣೆಯಲ್ಲಿರುವಂತ ಎಲ್ಲಾ ತಾಯಂದಿರು, ಅಕ್ಕ ತಂಗಿಯರು, ಎಲ್ಲಾ ಬಡಾವಣೆಯ ಹಿರಿಯರು ಇವತ್ತು ಪ್ರತಿನಿತ್ಯ ಬಂದು ನಮ್ಮ ಶಿವಶಕ್ತಿ ಗಣೇಶನಲ್ಲಿ ಮಹಾಪೂಜೆ ಮತ್ತು ಮಹಾಪ್ರಸಾದಕ್ಕೆ ಪಾತ್ರರಾಗಿ ಬಹಳ ಅದ್ದೂರಿಯಿಂದ ಈ ಒಂದು ಗಣೇಶ ಚತುರ್ಥಿಯನ್ನು ಆಚರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.